ಇನ್ನು ಇಡೀ ದೇಶದಲ್ಲೇ ಸುದ್ದಿ ಆಗಿದ್ದಂತ ಪ್ರಕರಣ ಅಂತ ಅಂದ್ರೆ ತೀರಾ ಮೊನ್ನೆ ನಡೆದಿದ್ದಂತ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ನ ದರೋಡೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ತನಕನೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಇರಲಿಲ್ಲ. ಹೀಗಾಗಿ ಕಳ್ಳರು ಅಷ್ಟು ಸುಲಭವಾಗಿ ಹೇಗೆ ಬಚಾವ್ ಆಗೋದಕ್ಕೆ ಸಾಧ್ಯ ಆಯಿತು ಅನ್ನುವಂತ ಪ್ರಶ್ನೆ ಮೂಡಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗಿದ್ದು 4 ದಿನದ ಬಳಿಕ 3 ಆರೋಪಿಗಳು ಲಾಕ್ ಆಗಿದ್ದಾರೆ. ಆಗಂತುಕರ ಹೆಡೆಮುರಿ ಕಟ್ಟಿದೆ ಮಂಗಳೂರು ಖಾಕಿ. 2 ಗೋಣಿ ಚೀಲದಲ್ಲಿ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅದರ ವ್ಯಾಲ್ಯೂಯೇಷನ್ ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ಪತ್ತೆ ಹಚ್ಚಬೇಕಿದೆ. ಮುರುಗನ್ ಪ್ರಕಾಶ್ ಅಲಿಯಾಸ್ ಜೈಸ್ವಾ ಮಣಿವಣ್ಣನ್ ಹೆಸರು ನೋಡಿದ್ರೆ ತಮಿಳುನಾಡು ಮೂಲದವರ ರೀತಿಯ ಕಂಡು ಬರ್ತಾ ಇದೆ. ಇವರನ್ನು ಸೆರೆ ಹಿಡಿದಿರುವಂತದ್ದು ಕೂಡ ತಮಿಳುನಾಡಿನಲ್ಲೇ. ಬಂಧಿತರಿಂದ 2 ಗೋಣಿ ಚೀಲದಲ್ಲಿ ಬೆಲೆ ಬಾಳುವ ವಸ್ತುಗಳು, ತಲ್ವಾರ್, ಪಿಸ್ತೂಲ್ ಇದನ್ನೆಲ್ಲ ವಶಪಡಿಸಿಕೊಳ್ಳಲಾಗಿದೆ. 17ನೇ ತಾರೀಕು ಮಧ್ಯಾಹ್ನ ಕೋಟೆಕರ್ನ ವ್ಯವಸಾಯ ಸಂಘ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು. ಸೊ ಆ ದಿವಸ ಸುಮಾರು 4 ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದ್ದು. ನಂತರ ನಾವು ಈ ಕೇಸನ್ನು ಉಳ್ಳಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಕಳೆದ 3 ದಿವಸದಲ್ಲಿ ನಮ್ಮವರು ತುಂಬ ಒಂದು ಹಾರ್ಡ್ ಎಫರ್ಟ್ಸ್ ಹಾಕಿ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಬ್ಲೈಂಡ್ ಕೇಸ್ ಇತ್ತು. ಯಾಕೆಂದರೆ ಇದು ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು CCTV ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ. ಆದರೆ ಅತಿ ಹೆಚ್ಚು ಅಮೌಂಟ್ದು ಇದು ಬ್ಯಾಂಕ್ ಡಕಾಯಿತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ದೇರ್ ವಾಸ್ ಕ್ವೆಶ್ಚನ್ ಮಾರ್ಕ್ ಆನ್ ಅಸ್ ಆಲ್ಸೋ. ಸೊ ಆದರೆ ವಿ ಅಕ್ಸೆಪ್ಟೆಡ್ ದಿಸ್ ಚಾಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಶ್ರಮಪಟ್ಟು ಈ ಕೇಸ್ಗೆ ಪತ್ತೆ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ಮುಖ್ಯವಾಗಿ ಒಂದು ಬಾಂಬೆ ಬೇಸ್ಡ್ ಗ್ಯಾಂಗ್, ಅದರಲ್ಲಿ ಅವರು ಕೆಲವು 3 ಜನ ತಮಿಲಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಈ ದರೋಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದರು. ಸೊ ಅವರ್ ಟೀಮ್ಸ್ ವೆಂಟ್ ಟು ಮುಂಬೈ. ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಒನ್ ಮೋರ್ ಟೀಮ್ ವೆಂಟ್ ಟು ತಮಿಳುನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು. ಇನ್ನೊಂದು ಟೀಮ್ಗೆ ನಾವು ತಮಿಳುನಾಡಿಗೆ ರೆಪ್ಯೂಟ್ ಮಾಡಿದ್ದೀವಿ. ಸೊ ನಂತರ ಸತತವಾಗಿ ಅವ್ರಿಗೆ ನಾವು ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ we were able to zero down on 2 offenders who were the main kingpins. So ಪಕ್ಕಾ ಪ್ಲಾನ್ ಮಾಡಿಯೇ ಕೋಟೆಕಾರು ಬ್ಯಾಂಕ್ ದರೋಡೆ ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಯಾಕೆ ಅಂತ ಅಂದ್ರೆ 3 ಆರೋಪಿಗಳು ಈಗ ಅನುಪಮ್ ಅಗರ್ವಾಲ್ ಅವರು ಕೂಡ ಹೇಳ್ತಾ ಇದ್ದಾಗೆ ತಮಿಳಿಯನ್ಸ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ತಮಿಳುನಾಡು ಮೂಲದವರು ಅಂತ. ಮುಂಬೈ ಹಾಗೆ ತಮಿಳುನಾಡಿನ ಗ್ಯಾಂಗ್ ಈ ಕೃತ್ಯದಲ್ಲಿ ಭಾಗಿಯಾದಂತಹ ರೀತಿಯಾಗಿ ಕಂಡು ಬರ್ತಾ ಇದೆ. ಕಳೆದ 2 ತಿಂಗಳುಗಳಿಂದ ಆಗಾಗ ಬ್ಯಾಂಕ್ಗೆ ಬರ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಬಹಳ ಪಕ್ಕಾ ಪ್ಲಾನ್ ಅನ್ನ ರೂಪಿಸಲಾಗಿದೆ ಈ ದರೋಡೆ ಮಾಡುವಂತ ನಿಟ್ಟಿನಲ್ಲಿ. ಈಗ ಬ್ಯಾಂಕ್ ಅಕ್ಕಪಕ್ಕದಲ್ಲಿ ಇದ್ದಂಥವ್ರೆ ಬಹಳ ಸಂದರ್ಭದಲ್ಲಿ ಬ್ಯಾಂಕ್ ನ ಮೂವ್ಮೆಂಟ್ಸ್ ಏನಿರುತ್ತೆ, ಅಲ್ಲಿ ಹಣ ಎಲ್ಲಿಟ್ಟಿರ್ತಾರೆ, ಚಿನ್ನ ಎಲ್ಲಿಟ್ಟಿರ್ತಾರೆ, ಇದನ್ನ ಅವ್ರಿಗೆ ಗೊತ್ತಿರೋಕ್ಕಾಗಲ್ಲ. ಆಮೇಲೆ ಗ್ರಾಹಕರಿಗೂ ಕೂಡ ಅದು ಅಸ್ಪಷ್ಟ ಇರುತ್ತೆ ಮಾಹಿತಿ. ಬಟ್ ಇಲ್ಲಿ ಈ ಆರೋಪಿಗಳು ಬಹಳಷ್ಟು ಸುಲಭವಾಗಿ ಸೀದಾ ಬ್ಯಾಂಕಿಗೆ ನುಗ್ಗಿದ್ದಾರೆ, ಕೆಲವೇ ನಿಮಿಷಗಳಲ್ಲಿ ದರೋಡೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ರೆ ಇವ್ರಿಗೆ ಬಹಳ ಪಕ್ಕಾ ಮಾಹಿತಿ ಇತ್ತು ಅನ್ನುವಂಥದ್ದು ಒಂದು ಗೊತ್ತಾಗುತ್ತೆ. ಎರಡನೇದಾಗಿ ಬ್ಯಾಂಕ್ನವರು ಅಥವಾ ಲೋಕಲ್ಸ್ ಯಾರಾದ್ರೂ ಬಹಳ ಸಪೋರ್ಟಿವ್ ಆಗಿದ್ರ ಅಂತ ಹೇಳಿ ಮಹಾರಾಷ್ಟ್ರದ ಕಾರನ್ನ ಬಳಸಿ ಬ್ಯಾಂಕ್ ನಲ್ಲಿ ದರೋಡೆ ಮಾಡಿದ್ದಾರೆ. ದರೋಡೆ ಬಳಿಕ ತಮಿಳುನಾಡಿನ ತಿರುನೆಲ್ವೇಲಿಗೆ ಪರಾರಿಯಾಗಿದ್ದಾರೆ. ಇದು TV9ಗೆ ಸಿಗ್ತಾ ಇರುವಂತಹ ಕೆಲ ಎಕ್ಸ್ಕ್ಲೂಸಿವ್ ಮಾಹಿತಿಗಳು. ದಕ್ಷಿಣ ಕನ್ನಡದಿಂದ ಕೇರಳಕ್ಕೆ ಹತ್ರ, ಹಿಂಗಾಗಿ ಕೇರಳಕ್ಕೆ ಹೋಗಿ ಅಲ್ಲಿಂದ ತಮಿಳುನಾಡಿಗೆ ಹೋಗಿದ್ದಾರೆ. ಸ್ಥಳೀಯರ ಸಹಾಯ ಇಲ್ಲದೆ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ವತಃ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು ಮೂಲದವರು, ಮಹಾರಾಷ್ಟ್ರ ಮೂಲದವರು ಹೀಗೆಲ್ಲ ಬಂದು ಇಲ್ಲಿ ಕಳ್ಳತನ ಮಾಡಿ ಸುಲಭವಾಗಿ ಎಸ್ಕೇಪ್ ಆಗಿದ್ದಾರೆ ಅಂತ ಅಂದ್ರೆ ಸ್ಥಳೀಯರ ಸಹಾಯ ಇಲ್ಲದೆ ಇದು ಮಾಡಕ್ಕಾಗಲ್ಲ ಅನ್ನುವಂಥದ್ದು ಪೊಲೀಸರ ಗುಮಾನಿ ಕೂಡ ಹೌದು. ಸೊ ಬಳಸಿದಂತ ಕಾರು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ನ ಕಾರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅಲ್ಲೂ ಕೂಡ ಇವರು ಬಹಳ ಗೇಮ್ ಆಡಿದ್ದಾರೆ ಅಂತ ಅಂದ್ರೆ ಯಾವುದೋ ಕಾರ್ನ ನಂಬರ್ ಪ್ಲೇಟ್ ಅನ್ನ ಮತ್ತೊಂದು ಕಾರಿಗೆ ಹಾಕಿರೋದು,
ಅದಾದ ನಂತರ ನಾನು ಈಗ ತಾನೇ ಕೆಲವೇ ಕ್ಷಣಗಳಲ್ಲಿ ಬ್ಯಾಂಕ್ನಲ್ಲಿ ಹೀಗೆ ಕಳ್ಳತನ ಆಗೋಗ್ಬಿಡುತ್ತೆ ಅಂತ ಅಂದ್ರೆ ಸ್ಥಳೀಯರ ಸಹಾಯ ಇಲ್ಲದೆ ಅಥವಾ ಬ್ಯಾಂಕ್ ಸಿಬ್ಬಂದಿಯ ಸಹಾಯ ಇಲ್ಲದೆ ಹೇಗಾಗುತ್ತೆ ಅನ್ನುವಂಥದ್ದು ಎಲ್ಲರಲ್ಲೂ ಮೂಡಿದ್ದಂಥ ಪ್ರಶ್ನೆ. ಅದಕ್ಕೆ ತಕ್ಕಾಗಿ ಪೊಲೀಸರಿಗೆ ಒಂದು ಕೆಲ ಲೀಡ್ಗಳು ಸಿಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೃಥ್ವಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಪೃಥ್ವಿ, ಮತ್ತೇನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ತಮಿಳುನಾಡಿಗೆ ಇವರು ಅಂದ್ರೆ ಏನು ಸಮುದ್ರದ ಮಾರ್ಗವಾಗಿ ಹೋಗಿದಾರೋ ಅಥವಾ ರಸ್ತೆ ಮಾರ್ಗವಾಗಿ ಹೋದ್ರೋ ಅಂದ್ರೆ ಕೇರಳದಿಂದ ತಮಿಳುನಾಡಿಗೆ, ಒಟ್ಟು ಇವ್ರ ಜಾಡಿ ಹೇಗೆ ಪತ್ತೆ ಆಗ್ತಾ ಹೋಯ್ತು? ಪೊಲೀಸರಿಗೆ ಸಿಕ್ಕಂತ ಲೀಡ್ಗಳು ಏನೇನಾಗಿತ್ತು ಪೃಥ್ವಿ? ಖಂಡಿತ ಮಲ್ತೇಶ್, ಏನು ಈ ಒಂದು ದರೋಡೆ ಆಗುತ್ತೆ, ದರೋಡೆ ಆದಂಥ ಸಂದರ್ಭದಲ್ಲಿ ಆ ಫಿಯೇಟ್ ಕಾರನ್ನು ಏನು ಬಳಸಿದ್ರು, ಅದು ಫಿಯೇಟ್ ಕಾರ್ ಸೀದಾ ಕೇರಳ ಮಾರ್ಗವಾಗಿ ಹೋಗುತ್ತೆ. ಕೇರಳ ಮಾರ್ಗದಲ್ಲಿ ಏನು ಉಪ್ಪಳದಿಂದ ಅವರಿಗೆ ಯಾವುದೇ ರೀತಿ ಕ್ಲೂ ಇರೋದಿಲ್ಲ ಪೊಲೀಸರಿಗೆ, ಅದು ಎಲ್ಲಿ ಹೋಯಿತು ಅಂತ ಹೇಳಿ. ಆಗ ನೋಡಿದಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಹಳ್ಳಿ ರೂಟ್ನಲ್ಲಿ ಹೋಗಿತ್ತು. ಮತ್ತು ಕೆಲವರು ಅದರಲ್ಲಿ ಇನ್ನೊಂದು ಕಾರ್ನಲ್ಲಿ ಕೂಡ, ಶವರ್ಲೈಟ್ ಕಾರ್ನಲ್ಲೂ ಕೂಡ ತಪ್ಪಿಸ್ಕೊಂಡಿದ್ರು. ಆ ಮಾಲ್ ಏನು ಕದ್ದಂಥ ಮಾಲ್ ಏನು ಒಂದು ಮೂಟೆ ಇತ್ತು, ಅದರಲ್ಲಿ 2 ಮೂಟೆಯಲ್ಲಿ ಅರ್ಧ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಮತ್ತು ಇವರು ಸೀದಾ ಕೇರಳಕ್ಕೆ ಹೋಗ್ತಾರೆ. ಅಲ್ಲಿ ಯಾವ ಮಾರ್ಗ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಮೂಲಗಳ ಪ್ರಕಾರ ಅವರು ಕೆಲವೊಂದು ಕಡೆ ಬೋಟ್ನಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಅದು ಪೊಲೀಸ್ ಇಲಾಖೆಯನ್ನು ಸ್ಪಷ್ಟಪಡಿಸಬೇಕಾಗಿರುತ್ತೆ. ಆದರೆ ಇವರು ಸೀದಾ ಕೇರಳದಿಂದ ತಮಿಳುನಾಡಿಗೆ ಹೋಗ್ತಾರೆ. ತಮಿಳುನಾಡಿನ ಕೆಲವು ಅಂದರೆ ಏನು 3 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ 3 ಪ್ಲೇಸ್ನಲ್ಲಿ ಇರ್ತಾರೆ. ಒಂದು ಕಡೆ 2 ಇರ್ತಾರೆ, ಇನ್ನೊಂದು ಕಡೆ ಒಬ್ಬ ಇರ್ತಾನೆ. ಸದ್ಯಕ್ಕೆ ಏನು ಕರ್ನಾಟಕದ ಈ ಪೊಲೀಸರ ಟೀಮ್ ತಮಿಳುನಾಡಿಗೆ ಹೋಗುತ್ತೆ. ತಮಿಳುನಾಡಿಗೆ ಹೋದಂಥ ಸಂದರ್ಭದಲ್ಲಿ ಏನು ದರೋಡೆ ಕೊಡೋ ಜಾಡನ್ನು ಹಿಡಿಯುತ್ತೆ. ಅದರಲ್ಲಿ ಒಂದು ಪ್ಲೇಸ್ನಲ್ಲಿ 2 ಸಿಗ್ತಾರೆ. ಸೊ ಆ 2ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೋರ್ವನ ಎಲ್ಲಿದ್ದಾನೆ ಅನ್ನೋ ಮಾಹಿತಿಯನ್ನು ಅವ್ರು ನೀಡ್ತಾರೆ. ಸೊ ಅಲ್ಲಿಗೆ ಹೋಗಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆತನನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಟ್ಟು 3 ಜನ ಸಿಗಾಕೊಳ್ತಾರೆ. ಆ 3 ಜನರು ಕೂಡ ಈ ಫಿಯೇಟ್ ಕಾರನ್ನು ಒಂದು ಅಜ್ಞಾತ ಸ್ಥಳದಲ್ಲಿ ನಿಲ್ಲಿಸಿರ್ತಾರೆ ತಮಿಳುನಾಡಿನಲ್ಲಿ. ಸೊ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಆ ಫಿಯೇಟ್ ಕಾರನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಫಿಯೇಟ್ ಕಾರನ್ನು ವಶಪಡಿಸಿಕೊಂಡು ಅದರ ಚೇಸಿಸ್ ನಂಬರನ್ನು ನೋಡುವಂಥ ಸಂದರ್ಭದಲ್ಲಿ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್, ಒರಿಜಿನಲ್ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಗಾಡಿಯಾಗಿರುತ್ತೆ. ಸೊ ಈ ಒಂದು ಟೀಮ್ ಅಂದರೆ ತಮಿಳುನಾಡು ಮತ್ತು ಮುಂಬೈನ 2 ಖತರ್ನಾಕ್ ದರೋಡೆಕೋರರ ಟೀಮ್ ಈ ಒಂದು ಒಟ್ಟಿಗೆ ಸೇರಿ ಈ ಒಂದು ಕೆಲಸವನ್ನು ಮಾಡಿರುತ್ತೆ. ಒಟ್ಟಾರೆ ಒಂದು 9 ರಿಂದ 10 ಜನ ಈ ಒಂದು ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ. ಆದರೆ ಕಳೆದ 2 ತಿಂಗಳ ಹಿಂದೆ ಇದೇ ಒಂದು ಟೀಮ್ನ ಸದಸ್ಯರು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನ ಈ ಕೋಟೆಕಾರು ಏನು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ತಾಲೂಕಿನ ಕೋಟೆಕಾರು ಕೆಸಿ ರೋಡ್ನಲ್ಲಿರುವಂಥ ಈ ಸಹಕಾರಿ ಸಂಘ ಏನಿದೆ, ಸೊ ಅಲ್ಲಿಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಒಂದು ರೇಖಿಯನ್ನು ಮಾಡ್ಕೊಳ್ತಾರೆ. ಸೊ ರೇಖಿಯ ಮೂಲಕ ಎಲ್ಲೆಲ್ಲಿಗೆ ಹೋಗಬೇಕು, ಯಾವ್ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ಎಲ್ಲ ರೀತಿಯಲ್ಲಿ ಒಂದು ರೆಡಿಯನ್ನು ಮಾಡ್ಕೊಳ್ತಾರೆ. ಸೊ ಅವರು 2 ತಿಂಗಳ ಮೊದಲೇ ಆ ಒಂದು ಸ್ಪಾಟಿಗೆ ವಿಸಿಟ್ ಮಾಡ್ತಾರೆ, ಬ್ಯಾಂಕನ್ನು ಗಮನಿಸ್ತಾರೆ, ಸ್ಥಳೀಯರ ಕೆಲವರ ಹತ್ರ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅನ್ನೋ ಒಂದು ಗುಮಾನಿ ಕೂಡ ಇರುವಂಥದ್ದು. ಸೊ ಇದನ್ನೆಲ್ಲ ಮಾಡ್ಕೊಂಡು ಅದಾದ ಬಳಿಕ ಯಾವ ರೀತಿ ವಾಪಸ್ ಹೋಗಬೇಕು ಅಂದರೆ 2 ಕಾರು ಮತ್ತು ಒಂದು ಬೈಕ್ನಲ್ಲಿ ಏನು ಆಪರೇಟ್ ಮಾಡಬೇಕು. ಸೊ ಅವು 2 ಕಾರುಗಳು ಎಲ್ಲೆಲ್ಲಿಗೆ ಹೋಗಬೇಕು, ಇಲ್ಲಿಂದ ಹೊರಟಂಥವ್ರು ಯಾವ ಮಾರ್ಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ದಾಟಿ ಕೇರಳ ತಲುಪಬೇಕು, ಕೇರಳದಿಂದ ಯಾವ ಮಾರ್ಗದಲ್ಲಿ ತಮಿಳುನಾಡಿಗೆ ಹೋಗಬೇಕು. ಸೊ ತಮಿಳುನಾಡಿನಲ್ಲಿ ಆಯಕಟ್ಟ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಅವರು ಉಳ್ಕೊಳ್ಬೇಕು. ಅಂದರೆ ಈ ಒಂದು 9 ರಿಂದ 10 ಜನರ ಟೀಮ್ ಏನಿದೆ, ಇವರು ಎಲ್ಲರೂ ಕೂಡ ಸ್ಪ್ಲಿಟ್ ಆಗಿರುವಂಥದ್ದು. ಅಂದರೆ ಒಂದು ಕಡೆ 2 ಸಿಗ್ತಾರೆ, ಇನ್ನೊಂದು ಕಡೆ ಒಬ್ಬ ಸಿಗ್ತಾನೆ. ಇನ್ನು ಎಲ್ಲರೂ ಕೂಡ 1-2 ಈ ರೀತಿ ತಂಡ ಮಾಡ್ಕೊಂಡು ಅಲ್ಲಲ್ಲಿ ಬಿಟ್ಟಿದ್ದಾರೆ. ಅಂದರೆ ಕೆಲವರು ಬಾಂಬೆ ಕೂಡ ಇದ್ದಾರೆ. ಈಗ ಪೊಲೀಸರ ತಂಡ ಮಹಾರಾಷ್ಟ್ರದಲ್ಲೂ ಕೂಡ ವರ್ಕ್ ಮಾಡ್ತಾ ಇದೆ. ನಿನ್ನೆ TV9 ಕೂಡ ಬ್ರೇಕ್ ಮಾಡಿತ್ತು, ಉತ್ತರ ಭಾರತದ ಸೈಡ್ಗೆ ಈ ಒಂದು ತಂಡ ಹೋಗಿದೆ ಅಂತೇಳಿ. ಸೊ ಇವರು ಕಲ್ಕತ್ತಾ, ಬಾಂಬೆ, ಬೇರೆ ಬೇರೆ ಕಡೆ ಕೂಡ ಇವರು ಇರುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದರಿಂದ ಕೂಡ ಈಗ ಅಲ್ಲಿ ಕೂಡ ಬಿಟ್ಟಿರುವಂಥದ್ದು. ಅಂದರೆ ಪೊಲೀಸರಿಗೆ ಈಗ ಕದ್ದಂಥ ಮಾಲು ಸಂಪೂರ್ಣವಾಗಿ ಸಿಕ್ಕಿಲ್ಲ. ಅಂದರೆ ಏನು ಈ 3ರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕದ್ದಂಥ ಮಾಲು ಸ್ವಲ್ಪ ಸಿಕ್ಕಿದೆ, ಇನ್ನು ಉಳಿದಂಥದ್ದು ರಿಕವರಿ ಆಗಬೇಕಾಗಿರುತ್ತೆ. ಸೊ ಅದರಿಂದ ಪೊಲೀಸರ ಕೆಲಸ ಒಂದು 30% ಆಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇನ್ನೂ ಕೂಡ 70% ಕೆಲಸ ಉಳಿದ ಆರೋಪಿಗಳನ್ನು ಹಿಡಿಬೇಕಾಗಿರುತ್ತೆ. ಮತ್ತು ಉಳಿದಂಥ ಕದ್ದ ಮಾಲು ಏನು ಹ್ಯೂಜ್ ಅಮೌಂಟ್ ಮಾಲ್ ಏನಿರುತ್ತೆ, ಸೊ ಅದನ್ನು ಹಿಡಿಬೇಕಾಗಿರುತ್ತೆ. ಸೊ ಅದರಿಂದ ಈಗ ಪೊಲೀಸರು ಎಲ್ಲ ಕಡೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಸ್ಥಳೀಯರ ಸಹಕಾರ ಕೂಡ ಇದರಲ್ಲಿ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದರೆ ತಮಿಳುನಾಡು ಬಾಂಬೆ ಟೀಮ್ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅಷ್ಟು ಈಸಿಯಾಗಿ ದರೋಡೆಯನ್ನು ಮಾಡುತ್ತೆ. ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಜನರಿಗೂ ಗೊತ್ತಿಲ್ಲದೆ ಇರೋಂಥ ರಸ್ತೆಗಳಲ್ಲಿ ಇವರೆಲ್ಲ ಈಸಿಯಾಗಿ ಓಡಾಡ್ತಾರೆ, ಹೋಗ್ತಾರೆ ಅಂತ ಹೇಳಿದರೆ ಇಲ್ಲಿನ ಇಲ್ಲಿನ ಯಾರಾದರೂ ಕಲ್ಪ್ರಿಟ್ಸ್ಗಳ ಒಂದು ಸಹಕಾರ ಇದ್ದೇ ಇರುತ್ತೆ. ಅದಕ್ಕಾಗಿ ಈಗ ಪೊಲೀಸರು ಈ ಒಂದು 3 ಜನರನ್ನ ಈಗ ಬಂಧನ ಮಾಡಿ ಕರ್ಕೊಂಡು ಬರಲಾಗ್ತಾ ಇದೆ. ಸೊ ಅವ್ರನ್ನ ಫರ್ದರ್ ಎನ್ಕ್ವೈರಿ ಮಾಡಿದ ನಂತರ ಇದರಿಂದ ಯಾರ್ಯಾರು ಇದ್ದಾರೆ, ಏನೇನು ನಡೆದಿದೆ ಅನ್ನೋದು ಗೊತ್ತಾಗಲಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪೃಥ್ವಿ.